ಕ್ರೇಜಿ ಫ್ಯಾನ್ ಮೂಮೆಂಟು ಒಂದಿಷ್ಟು ಜನ ಪ್ರೀತಿ ತೋರಿಸ್ತಾರೆ, ಖುಷಿಯಾಗುತ್ತೆ. ಮೊನ್ನೆ ಥಿಯೇಟ್ರಲ್ಲಿ ಒಂದ್ಸತಿ ಆಗಿತ್ತು. ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ನನ್ನ ನೋಡಿ ಯಾರೋ ಒಬ್ಬರು ಆಸ್ಟ್ರಕ್ ಆಗಿ ಮೂವ್ ಆಗೋಕ್ಕಾಗದೆ ಹಂಗೆ ನಿಂತಲ್ಲೇ ನಿಂತಿದ್ದು. ಅವ್ರು ಹಾಗೆ ನೋಡ್ತಿರೋದು ನನಗೆ ಹಿಂಗೆಲ್ಲ ನೋಡ್ತಾರೆ ನನ್ನನ್ನು ಅಂತ. ಇನ್ನು ನಿಮಗೆ ಇಷ್ಟು ದಿನದ ಕರಿಯರಲ್ಲಿ ಒಂದು ನಿಮಗೆ ಗೊತ್ತಿದೆ, ನೀವು ತುಂಬ ಫೇಮಸ್, ಹುಡುಗಿರಿಗೆಲ್ಲ ತುಂಬ ಹತ್ತಿರವಾಗಿ ಅಂದರೆ ತುಂಬ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರು. ದಿಯಾ ಸಿನಿಮಾ ಆದಮೇಲಂತೂ ನಿಮ್ಮ ಗರ್ಲ್ಸ್ ಎಲ್ಲ ದೀಕ್ಷಿತ್ ಅಂತ ಗೂಗಲ್ ಸರ್ಚ್, ಏಜ್ ಎಷ್ಟು, ಎಲ್ಲಿದ್ದಾರೆ, ಏನಂತೆಲ್ಲ ಸರ್ಚ್ ಮಾಡ್ತಿರ್ತಾರೆ. ಸೊ ನಿಮ್ಮ ಬಗ್ಗೆ ನಿಮಗೆ ಒಂದು ಕ್ರೇಜಿ ಫ್ಯಾನ್ ಮೂಮೆಂಟ್ ಅಂತ ಯಾವುದಾದ್ರೂ ಹುಡುಗಿ ಏನಾದ್ರು ಹೇಳಿರೋದು, ಅಥವಾ ಯಾವುದಾದ್ರೂ ಹುಡುಗಿನೋ ಏನಾದರೂ ಆಗಿದೆಯಾ? ಕ್ರೇಜಿ ಫ್ಯಾನ್ ಮೂಮೆಂಟು ಒಂದಿಷ್ಟು ಜನ ಪ್ರೀತಿ ತೋರಿಸ್ತಾರೆ, ಖುಷಿಯಾಗುತ್ತೆ. ಮೊನ್ನೆ ಥಿಯೇಟ್ರಲ್ಲಿ ಒಂದ್ಸತಿ ಆಗಿತ್ತು. ಪಾಪ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ನನ್ನ ನೋಡಿ ಯಾರೋ ಒಬ್ಬರು ಆಸ್ಟ್ರಕ್ ಆಗಿ ಮೂವ್ ಆಗೋಕ್ಕಾಗದೆ ಹಂಗೆ ನಿಂತಲ್ಲೇ ನಿಂತಿದ್ದು. ಅವ್ರು ಹಾಗೆ ನೋಡ್ತಿರೋದು ನನಗೆ ಹಿಂಗೆಲ್ಲ ನೋಡ್ತಾರೆ ನನ್ನನ್ನು ಅಂತ ನಾನು ಆಸ್ಟ್ರಕ್ ಆಗಿದ್ದೆ. ಸೊ ಮೊನ್ನೆ ಅದಾಯಿತು. ಅವರು ನಿಮ್ಮ ಯಾವ ಸಿನಿಮಾ ನೋಡಿ ಅಷ್ಟೊಂದು ಪ್ರಭಾವಿತರಾಗಿದ್ರ ಗೊತ್ತಿಲ್ಲ. ಪಾಪ ಹುಡುಗಿ ಮಾತಾಡ್ತಾನೆ ಇರಲಿಲ್ಲ. ಸೊ ದೆನ್ ಒಂದು ಸ್ವಲ್ಪ ಆರಾಮಾಗಿ ಮಾತಾಡಿಸಿ ಕಳಿಸಿದ್ವಿ. ಐ ಫೆಲ್ಟ್ ಗುಡ್. ಅಂದರೆ ನಾವು ಏನು ದೊಡ್ಡದಾಗೇನು ಮಾಡ್ತಾಯಿಲ್ಲ, ಅಂದರೆ ಏನು ಸಮಾಜ ಸೇವೆ ಏನು ಮಾಡ್ತಾಯಿಲ್ಲ ನಾವು. ಆ್ಯಕ್ಚುಲಿ ಸಿನಿಮಾ ಮಾಡ್ತಾಯಿದ್ದೀವಿ ಆ್ಯಂಡ್ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದಿಷ್ಟು ಸಾಧ್ಯವಾದರೆ ಇನ್ಸ್ಪೈರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಲ್ಲ, ನಿಮ್ಮ ರಿಯಾಕ್ಷನ್ ಏನಿತ್ತು ಅವಳನ್ನ ಹಾಗೆ ನೋಡಿದ ತಕ್ಷಣ? ನೀವೇನು ಹೇಳಿದ್ದು? ನಮಗೆ ಖುಷಿ ಆಗುತ್ತೆ. ಅಂದರೆ ನನಗೆ ಒಂದ್ಸತಿ ಏನು ಮಾಡಿದ್ದೀನಿ ನಾನು ಇಷ್ಟೊಂದು, ಅವರೊಬ್ಬರು ಅಂತಲ್ಲ. ಇವಾಗ ಯಾವುದೇ ನಾನು ಹೊರಗೆ ಹೋಗಬೇಕಾದ್ರೆ ಒಂದು ಸೀರಿಯಲ್ ಮಾಡುವಾಗ ಅಥವಾ ನಾವೀಗ ಹೊರಗೆ ಹೋಗುವಾಗ ಯಾರೋ ಒಬ್ರು ನೋಡ್ತಾರೆ, ನೀನು ನನ್ನ ಮಗನ ಥರ ಇದೆಯಾ ಅಂತಾರೆ. ಯಾರೋ ಒಬ್ರು ಅಜ್ಜಿ ನೋಡ್ತಾರೆ, ನೀನು ನನ್ನ ಮೊಮ್ಮಗನ ಥರ ಇದೆಯಾ ಅಂತಾರೆ. ಆ್ಯಂಡ್ ಅವ್ರು ನನ್ನ ಹತ್ರ ಬಂದು ಎಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾರೆ ಅಂದರೆ ದಿನ ನಮ್ಮನ್ನು ಸೀರಿಯಲ್ ನೋಡಿರ್ತಾರೆ. ಸೊ ನಾವು ಅವ್ರ ಮನೆಯಲ್ಲೇ ಇರುವಂಥವ್ರೇನೋ ಅಂತ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ಆ್ಯಂಡ್ ಇವತ್ತಿಗೂ ಸೀರಿಯಲ್ ಇವಾಗ ನಾನು ಮುಗಿದು ಆಲ್ಮೋಸ್ಟ್ ಒಂದು 4 ವರ್ಷ ಆಗ್ತಾ ಬಂತು, 4-5 ವರ್ಷ ಆಗ್ತಾ ಬಂತು. ಅಷ್ಟು ವರ್ಷಗಳಾದ್ರೂ ಇವತ್ತಿಗೂ ನೆನಪಿಟ್ಕೊಂಡಿದ್ದಾರೆ. ಇವತ್ತಿಗೂ ನನ್ನ ಸಿನಿಮಾ ಅಂಥೇಳಿ ಒಂದಿಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ನಿಮ್ಮ ಸಿನಿಮಾ ಅಂತ ಬಂದ್ವಿ ಅಂತಾರೆ, ಬಟ್ ಸಿನಿಮಾ ಚೆನ್ನಾಗಿತ್ತು ಅಂತ ಅಂತಾರೆ ಹೊರಗೆ ಹೋಗುವಾಗ. ಸೊ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಕೆಲಸ ನೋಡಿ ಪ್ರೀತಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಬಹಳ ಖುಷಿ ಇದೆ. ಕೆಲಸ ಮಾಡ್ತಾ ಬಂದಿದ್ದೀನಿ ನಾನು. ಒಳ್ಳೆ ಕೆಲಸಗಳು ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಆ್ಯಂಡ್ ವಿಭಿನ್ನವಾದ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಜನರಿಗೆ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಹೊರತು ಬೇರೆ ನಾನೇನು ಪರ್ಸ್ನಲ್ಲಾಗಿ ಅವ್ರಿಗೇನು ಸಹಾಯ ಮಾಡಿಲ್ಲ ಅಥವಾ ಪರ್ಸ್ನಲ್ಲಾಗಿ ಏನು ನಾನು ಇದು ಮಾಡಿಲ್ಲ. ಬಟ್ ಆದರೂ ಅಷ್ಟು ಪ್ರೀತಿ ಮತ್ತು ವಿಶ್ವಾಸ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ಆ್ಯಂಡ್ ಜವಾಬ್ದಾರಿ ಹೆಚ್ಚಾಗುತ್ತೆ. ಮುಂದಿನ ದಿನಗಳಲ್ಲಿ ಇವ್ರು ಕೊಡ್ತಿರುವಂಥ ಪ್ರೀತಿ ಅದು ಜವಾಬ್ದಾರಿಯಾಗಿ ಕನ್ವರ್ಟ್ ಆಗುತ್ತೆ ನನಗೆ. ಸೊ ತುಂಬ ಇನ್ನೂ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡಬೇಕು, ಒಳ್ಳೆ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಈ ನಿಟ್ಟಿನಲ್ಲಿ ತಲೆ ಯೋಚನೆ ಮಾಡುತ್ತೆ. ಓಕೆ.